ನಮಸ್ತೆ ಫ್ರೆಂಡ್ಸ್ ನೀವು ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ಟೈಮ್ ಪಾಸ್ ಮಾಡೋಕ್ಕಂತ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಪ್ಲೀಸ್ ಇವಾಗಲೇ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ ನೀವು ಮುಂದೆ ಹೊರಟೋಗಿ. ನಾನು ಇದನ್ನು ನಿಮಗೆ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದ್ಯಾವುದೋ ಒಂದು ಟೈಮ್ ಪಾಸ್ ವಿಡಿಯೋ ಅಲ್ಲ, ಮತ್ತು ಇದ್ಯಾವುದೋ ಒಂದು ಕಾಮಿಡಿ ವಿಡಿಯೋನೂ ಅಲ್ಲ. ಇದು ನಿಮ್ಮ ಹಾಗೂ ನಿಮ್ಮ ಮಗುವಿನ ಮತ್ತು ನಿಮ್ಮ ಇಡೀ ಮುಂದಿನ ವಂಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದಾಗಿದೆ. ನಿಮ್ಮ ಮಕ್ಕಳ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಮಾತ್ರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಪ್ರಾಮಾಣಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ. ನೀವು ನಿಮ್ಮ ಮಕ್ಕಳನ್ನು ನಿಜವಾಗ್ಲೂ ಮನುಷ್ಯರಾಗಿ ಬೆಳೆಸ್ತಾ ಇದ್ದೀರೋ ಅಥವಾ ರೇಸ್ ಟ್ರ್ಯಾಕ್ನಲ್ಲಿ ಓಡೋ ಕುದುರೆಗಳ ಥರ ಓಡಿಸ್ತಾ ಇದ್ದೀರೋ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಕೇಳ್ತಾ ಇರೋದು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಯಾಕೆ ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಂದರೆ, ಇವತ್ತಿನ ಪೇರೆಂಟ್ಸ್ ಮೈಂಡ್ಸೆಟ್ ಹೇಗಾಗಿದೆ ಗೊತ್ತಾ? ತಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದ ಒಂದು ದೊಡ್ಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸ್ಬೇಕು. ಬೇಕಿದ್ರೆ ಲಕ್ಷ ಡೊನೇಷನ್ ಆದರೂ ಪರವಾಗಿಲ್ಲ, ನನ್ನ ಮಗು ಇಂಗ್ಲೀಷ್ ಕಲಿಬೇಕು, ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಆಮೇಲೆ ಹೇಗಾದರೂ ಮಾಡಿ ಮೆಡಿಕಲ್ ಸೀಟು ಅಥವಾ ಅಮೇರಿಕಾದಲ್ಲೋ ಬೆಂಗಳೂರಿನಲ್ಲೋ ಒಂದು ದೊಡ್ಡ ಪ್ಯಾಕೇಜ್ ಇರೋ ಕೆಲಸ ಸಿಕ್ಕಿದ್ರೆ ಮುಗೀತು. ಅಪ್ಪ, ನನ್ನ ಮಗನ ಜೀವನ ಅಥವಾ ನನ್ನ ಮಗಳ ಲೈಫು ಸೆಟ್ಲ್ ಆಯಿತು ಅಂತ ನೀವು ತಂದೆ ತಾಯಿಗಳು ನೆಮ್ಮದಿಯಾಗಿ ಉಸಿರು ಬಿಡ್ತೀರಲ್ವ? ಇದೇನೇ ಜೀವನ? ಅಥವಾ ಇದಷ್ಟೇ ಅಲ್ಲದೆ ಏನಾದರೂ ಒಂದು ಮಕ್ಕಳಿಗೆ ಒಂದು ಸೈಟು ಅಥವಾ ಒಂದು ಮನೇನೋ ಒಂಚೂರು ಆಸ್ತಿ ಪಾಸ್ತಿ ಮಾಡಿಬಿಟ್ರೆ ನಮ್ಮ ಜೀವನದ ಜವಾಬ್ದಾರಿ ಮುಗೀತು ಅಂತ ನೀವು ಅಂದ್ಕೊಳ್ತಿರ್ತಾನೆ. ಆದರೆ ಅದನ್ನೇ ಲೈಫ್ ಅಂತಾರ ಅಥವಾ ಅದೇ ಜೀವನದ ಅಂತಿಮ ಗುರಿ ಅಂತ ನೀವು ಅಂದ್ಕೊಂಡಿದ್ದೀರಾ? ನಾವೇನು ಮಾಡ್ತಾ ಇದ್ದೀವಂದರೆ, ಮಕ್ಕಳಿಗೆ ಹುಟ್ಟಿದಾಗಿನಿಂದ ಬರೀ ನೀನು ಫಸ್ಟ್ ಬರಬೇಕು, ನೀನು ಎಲ್ಲರಿಗಿಂತ ಮುಂದೆ ಇರಬೇಕು, ನೀನೇ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಮತ್ತು ನೀನು ಗೆಲ್ಲೇಬೇಕು ಅಂತ ಆ ಎಳೆ ಮೆದುಳಿಗೆ ಬರೀ ಗೆಲುವಿನ ನಶೆ ಏರಿಸ್ತಾ ಇದ್ದೀವಿ ನಾವುಗಳು. ಗೆಲ್ಲೋದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀವಿ ಹೊರತು ಸೋತಾಗ ನೀನು ಮತ್ತೆ ಎದ್ದು ನಿಂತು ಹೇಗೆ ಬದುಕಬೇಕೆಂಬುದನ್ನು ಮಾತ್ರ ಹೇಳ್ಕೊಡ್ತಾ ಇಲ್ಲ ನಾವುಗಳು. ಅಲ್ಲ, ನಾಳೆ ಮುಂದೊಂದು ದಿನ ಪಾಪ ಆ ಮಗುವಿಗೆ ಲೈಫಲ್ಲಿ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಅಥವಾ ಜೀವನದಲ್ಲಿ ಚಿಕ್ಕದೊಂದು ಸೋಲು ಎದುರಾದಾಗ ಅಥವಾ ಏನೋ ಆ ಮಗು ಅಂದ್ಕೊಂಡು ಕೆಲಸ ಸಿಗದೇ ಇದ್ದಾಗ ನೇರವಾಗಿ ಡಿಪ್ರೆಷನ್ಗೆ ಜಾರುತ್ತೆ. ಯಾಕಂದರೆ ಆ ಮಗುವಿಗೆ ನಾವು ಚಿಕ್ಕಂದಿನಿಂದಲೂ ಸೋಲನ್ನು ಹೇಗೆ ಫೇಸ್ ಮಾಡೋದು ಅಥವಾ ಜೀವನದಲ್ಲಿ ಬರೋ ಕಷ್ಟಗಳಿಂದ ಹೇಗೆ ಪಾರಾಗೋದು ಎಂಬುದನ್ನು ನಾವು ನಮ್ಮ ಮಕ್ಕಳುಗಳಿಗೆ ಹೇಳಿಕೊಡ್ಲೇ ಇಲ್ಲ. ಅಂದಮೇಲೆ ಆ ಮಗು ಕಷ್ಟವನ್ನು ಹೇಗೆ ಫೇಸ್ ಮಾಡಲು ಸಾಧ್ಯ? ಯಾವತ್ತಾದರೂ ನೀವು ನಿಮ್ಮ ಮಕ್ಕಳಿಗೆ ಕಷ್ಟವನ್ನು ಫೇಸ್ ಮಾಡೋ ಕೆಪಾಸಿಟಿ ಬಗ್ಗೆ ಏನಾದರೂ ಹೇಳ್ಕೊಟ್ಟಿದ್ದೀರಾ? ಒಂದ್ಸಲ ಯೋಚನೆ ಮಾಡಿ. ಇನ್ನೊಂದು ದೊಡ್ಡ ತಪ್ಪಂದರೆ, ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತ ಮಕ್ಕಳು ಏನು ಬೇಡ್ತಾರಲ್ಲ ಅದನ್ನೆಲ್ಲನೂ ಕೊಡಿಸ್ತಾನೆ ಹೋದರೆ ಆ ದುಡ್ಡಿನ ಬೆಲೆ ಆಗಿರ್ಬೋದು, ಆ ವಸ್ತುವಿನ ಬೆಲೆ ಆಗಿರ್ಬೋದು ಆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ದುಡ್ಡಿದ್ರೆ ಏನು ಬೇಕಾದರೂ ಪಡ್ಕೋಬಹುದು ಅನ್ನೋ ಅಹಂಕಾರ ಬೆಳೆಯುತ್ತೆ. ದುಡ್ಡೇ ಸರ್ವಸ್ವ ಅಂತ ಅನಿಸೋಕೆ ಶುರುವಾಗುತ್ತೆ. ಹೌದು, ನಾಳೆ ಅದೇ ದುಡ್ಡು ತಂದೆ ತಾಯಿಗಿಂತ ದೊಡ್ಡದಾಗಿ ಕಾಣುತ್ತೆ. ಇವತ್ತಿನ ಕಾಲದಲ್ಲಿ ವೃದ್ಧಾಶ್ರಮಗಳು ತುಂಬಿ ತುಳುಕ್ತಿರೋದು ಇದೇ ಕಾರಣಕ್ಕೆ. ಹಾಗಾಗಿ ಮೊದಲು ಮಕ್ಕಳಿಗೆ ದುಡ್ಡಿಗಿಂತ ಸಂಬಂಧಗಳ ಮೌಲ್ಯವನ್ನ ಹೇಳ್ಕೊಡಿ. ಬರೀ ಓದೋದು, ದುಡ್ಡು ಮಾಡೋದು, ಆಸ್ತಿ ಮಾಡೋದು, ಪಾಸ್ತಿ ಮಾಡೋದನ್ನೇ ಹೇಳ್ಕೊಡ್ಬೇಡಿ. ಜೀವನದಲ್ಲಿ ಸೋತಾಗ ಮತ್ತೆ ಹೇಗೆ ಎದ್ದು ನಿಂತು ಗೆಲ್ಬೇಕೆಂಬುದನ್ನು ಹೇಳ್ಕೊಡಿ. ಸನಾತನ ಧರ್ಮದ ಸಂಸ್ಕೃತಿ ಸಂಸ್ಕಾರವನ್ನ ಹೇಳ್ಕೊಡಿ. ರಾಮಾಯಣ ಮಹಾಭಾರತದಲ್ಲಿ ನಡೆದಿರುವಂತಹ ಮೌಲ್ಯಗಳನ್ನ, ಘಟನೆಗಳನ್ನ ಅವ್ರಿಗೆ ತಿಳಿಸ್ಕೊಡಿ. ಧರ್ಮ ಯಾವುದು, ಅಧರ್ಮ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು ಎಂಬುದನ್ನೆಲ್ಲ ಅವರಿಗೆ ಚಿಕ್ಕಂದಿನಿಂದಲೇ ಹೇಳ್ಕೊಡ್ತಾ ಹೋಗಿ. ಅಲ್ರಿ, ಒಮ್ಮೆ ನಮ್ಮ ಸನಾತನ ಧರ್ಮದ ಕಡೆ ತಿರುಗಿ ನೋಡಿ. ತ್ರೇತಾಯುಗದಲ್ಲಿ ನಮ್ಮ ಶ್ರೀರಾಮನ ಬಾಲ್ಯ ಜೀವನ ಹೇಗಿತ್ತು? ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಜೀವನ ಹೇಗಿತ್ತು ಗೊತ್ತಾ? ಕೇವಲ ನನಗೆ ಶ್ರೀರಾಮ ಇಷ್ಟ, ನನಗೆ ಶ್ರೀಕೃಷ್ಣ ಇಷ್ಟ ಅಂದರೆ ಸಾಲದು. ಅವರನ್ನು ಪೂಜಿಸ್ತೀನಿ ಅನ್ನೋದಲ್ಲ, ಅವರ ಜೀವನದ ಮೌಲ್ಯಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ತ್ರೇತಾಯುಗದಲ್ಲಿ ಶ್ರೀರಾಮನ ತಂದೆ ದಶರಥ ಮಹಾರಾಜ ಆ ಇಡೀ ಅಯೋಧ್ಯೆಗೆ ಚಕ್ರವರ್ತಿ ಆಗಿದ್ರು. ದಶರಥ ಮಹಾರಾಜ ಮನಸ್ಸು ಮಾಡಿದ್ರೆ ತನ್ನ ಅರಮನೆಯಲ್ಲೇ ಕುಳಿತು ಜಗತ್ತಿನ ಅತೀ ದೊಡ್ಡ ವಿದ್ವಾಂಸರನ್ನ ಕರೆಸಿ ತನ್ನ ಮುದ್ದಿನ ಮಗ ಶ್ರೀರಾಮನಿಗೆ ಪಾಠ ಮಾಡಿಸಬಹುದಿತ್ತು. ಆದರೆ ದಶರಥ ಮಹಾರಾಜ ಯಾವತ್ತೂ ಕೂಡ ಹಾಗೆ ಮಾಡಲೇ ಇಲ್ಲ. ಯಾಕಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸನಾತನ ಧರ್ಮದ ಶ್ರೇಷ್ಠ ಗುರುಕುಲ ಪದ್ಧತಿ.
ತನ್ನ ಮುದ್ದಿನ ಮಗನಾದ ಶ್ರೀರಾಮನನ್ನ ಕಾಡಿನಲ್ಲಿದ್ದ ವಸಿಷ್ಠರ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಕಲಿಸ್ತಾರೆ. ಯಾಕೆ ಗೊತ್ತಾ? ಚಕ್ರವರ್ತಿಯ ಮಗನಾದ್ರೂ ಸರಿ ಆತ ಕೇವಲ ಅರಮನೆಯ ರೇಷ್ಮೆ ಹಾಸಿಗೆಯ ಮೇಲೆ ಬೆಳೆದ್ರೆ ಆತನಿಗೆ ಹೊರ ಜಗತ್ತಿನ ಬಿಸಿಲಾಗಿರ್ಬಹುದು, ಮಳೆ ಆಗಿರ್ಬಹುದು ಮತ್ತು ಸಾಮಾನ್ಯ ಜನರ ಕಷ್ಟ ಎಂದಿಗೂ ಅರ್ಥ ಆಗೋದಿಲ್ಲ ತಾನೆ. ವಸಿಷ್ಠರ ಆಶ್ರಮದಲ್ಲಿ ನಮ್ಮ ಶ್ರೀರಾಮನ ಜೀವನ ಹೇಗಿತ್ತು ಗೊತ್ತಾ? ನಮ್ಮ ಶ್ರೀರಾಮ ವಸಿಷ್ಠರ ಆಶ್ರಮಕ್ಕೆ ಕಾಲಿಟ್ಟ ತಕ್ಷಣ ಆತ ರಾಜಕುಮಾರನಾಗಿರ್ಲಿಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದ. ಇವತ್ತಿನ ಹಾಸ್ಟೆಲೋ ಅಥವಾ ಬೋರ್ಡಿಂಗ್ ಸ್ಕೂಲ್ ತರ ಅಲ್ಲ ಅವತ್ತಿನ ಕಾಲದ ಗುರುಕುಲಗಳು. ಅದು ತುಂಬಾ ಕಠಿಣವಾದ ಜೀವನವಾಗಿತ್ತು. ರಾಮ ಕೇವಲ ಮಂತ್ರಗಳನ್ನು ಓದುವುದು, ಉಪನಿಷತ್ತುಗಳನ್ನು ಓದುವುದು ಮತ್ತೆ ಒಬ್ಬ ರಾಜನಾಗಿ ಹೇಗೆ ಇರಬೇಕೆಂಬ ನ್ಯಾಯಶಾಸ್ತ್ರ ಮತ್ತು ಶಸ್ತ್ರಾಸ್ತ್ರಗಳ ತರಬೇತಿಯನ್ನ ಕೂಡ ತಿಳಿದುಕೊಳ್ಳುತ್ತಿದ್ದ. ಇದಷ್ಟೇ ಅಲ್ಲದೆ ಪ್ರತಿದಿನ ಮುಂಜಾನೆ ಎದ್ದು ಆಶ್ರಮವನ್ನ ಗುಡಿಸುವುದು, ನದಿಯಿಂದ ನೀರು ತರುವುದು, ಆಶ್ರಮದ ಹಸುಗಳನ್ನು ಮೇಯಿಸುವುದು ಮತ್ತು ಹೋಮ ಹವನಗಳಿಗಾಗಿ ಕಾಡಿಗೆ ಹೋಗಿ ವನ ಸೌದೆ ಕತ್ತರಿಸಿಕೊಂಡು ತರುವುದು, ಇವೆಲ್ಲವನ್ನ ರಾಮನೇ ತನ್ನ ಕೈಯಾರೆ ಮಾಡ್ತಿದ್ದ. ಬರಿಗಾಲಿನಲ್ಲಿ ನಡೆದು ನೆಲದ ಮೇಲೆ ಮಲಗಿ ಅಲ್ಲಿ ಕೊಟ್ಟಂತಹ ಆಹಾರವನ್ನೇ ತಿಂದು ಬದುಕುವುದರಿಂದ ಆತನಲ್ಲಿದ್ದ ನಾನೊಬ್ಬ ರಾಜಕುಮಾರ ಎಂಬ ಅಹಂಕಾರ ಸಂಪೂರ್ಣವಾಗಿ ಆಶ್ರಮದಲ್ಲಿ ಒಬ್ಬ ಚಕ್ರವರ್ತಿಯ ಮಗ ಮತ್ತು ಒಬ್ಬ ಬಡ ಬ್ರಾಹ್ಮಣ ಮಗ ಇಬ್ರು ಒಂದೇ. ಇಬ್ರು ಒಟ್ಟಿಗೆ ಕೂತೇ ಊಟ ಮಾಡಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು ಎಂಬ ನಿಯಮವಿತ್ತು. ಇದರಿಂದ ಏನಾಗ್ತಿತ್ತು ಅಂದ್ರೆ ನಾನು ರಾಜಕುಮಾರ ಎಂಬ ಅಹಂಕಾರ ಹೋಗಿ ಎಲ್ರು ಒಂದೇ ಎಂಬ ವಿನಯತೆ, ಸಮಾನತೆ ಅವ್ರ ಮನಸ್ಸಿನಲ್ಲಿ ಬರ್ತಿತ್ತು. ಹೀಗೆ ಆಗಿನ ಕಾಲದಲ್ಲಿ ಚಕ್ರವರ್ತಿಯ ಮಕ್ಕಳಾದ ರಾಜಕುಮಾರರು ಹೀಗೆ ಗುರುಕುಲದಲ್ಲಿ ಕಷ್ಟಪಟ್ರೆ ಮುಂದೆ ಆತ ದೊಡ್ಡವನಾಗಿ ಸಿಂಹಾಸನ ಏರಿದಾಗ ಪ್ರಜೆಗಳ ಹಸಿವಾಗಿರ್ಬಹುದು, ಕಣ್ಣೀರಾಗಿರ್ಬಹುದು ಮತ್ತೆ ಪ್ರಜೆಗಳ ನೋವನ್ನು ತನ್ನದೇ ಕಷ್ಟವೆಂದು ಭಾವಿಸುವಂತೆ ಮಾಡ್ತಿತ್ತು. ನಾಳೆ ಪ್ರಜೆಗಳನ್ನೇ ಕಾಪಾಡುವ ಆದರ್ಶ ನಾಯಕನಾಗಬಲ್ಲ ಎಂಬುದು ನಮ್ಮ ಅಂದಿನ ಗುರುಕುಲ ಪದ್ಧತಿಯ ಮೂಲ ನಿಯಮವಾಗಿತ್ತು. ಅಂದಿನ ತಂದೆ ತಾಯಿಗಳು ಬರೀ ಮಕ್ಕಳಿಗೆ ಗೆಲ್ಲುವುದು ಹೇಗೆ ಅಂತ ಹೇಳ್ಕೊಡ್ತಿರ್ಲಿಲ್ಲ, ಧರ್ಮದ ಹಾದಿಯಲ್ಲಿ ಬದುಕುವುದು ಹೇಗೆ ಅಂತ ಹೇಳ್ಕೊಡ್ತಿದ್ರು ಪ್ರತಿಯೊಬ್ರು. ಇವತ್ತಿನ ಕಾಲದಲ್ಲಿ ಆ ತರ ಗುರುಕುಲ ಪದ್ಧತಿ ನಮ್ಮಲ್ಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆಯೇ ಮೊದಲ ಗುರುಕುಲ ಆಗ್ಬೇಕು, ನಾವೇ ನಮ್ಮ ಮಕ್ಕಳಿಗೆ ಮೊದಲ ಗುರುಗಳಾಗಬೇಕು. ಮಗು ಶಾಲೆಗೆ ಹೋಗಿ ABCD ಕಲಿಯುವ ಮುಂಚೆ ಮನೆಯಲ್ಲಿ ಧರ್ಮ ಮತ್ತು ಅಧರ್ಮದ ನಡುವಿನ ವ್ಯತ್ಯಾಸವನ್ನ ಪ್ರತಿಯೊಬ್ರು ನಾವುಗಳು ಮಕ್ಕಳಿಗೆ ಸರಿಯಾಗಿ ಕಲಿಸ್ಕೊಡ್ಬೇಕು. ಮತ್ತೆ ಮಕ್ಕಳು ಚಿಕ್ಕವರಿದ್ದಾಗ ಪ್ರಾಣಿ ಹಿಂಸೆ ಮಾಡಬಾರ್ದು ಎಂಬುದನ್ನು ಕೂಡ ತಿಳಿಸ್ಕೊಡಿ. ನೀವೇ ಅವರಿಗೆ ಮೊಟ್ಟೆ ತಿನ್ನು, ಚಿಕನ್ ತಿನ್ನು, ಅದರಲ್ಲಿ ವಿಟಮಿನ್ಸ್ ಇರುತ್ತೆ ಅಂತ ಹೇಳ್ಕೊಡ್ಬಾರ್ದು. ಅಲ್ಲ, ನಮಗೆ ವಿಟಮಿನ್ಗೋಸ್ಕರ ಒಂದು ಮೂಕ ಪ್ರಾಣಿಯನ್ನು ಕೊಂದು ತಿನ್ನೋದು ತುಂಬಾ ಪಾಪದ ಕಾರ್ಯ ಅಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಚಿಕ್ಕವರಿರುವಾಗಲೇ ಅವ್ರಿಗೆ ಸರಿಯಾಗಿ ಎಲ್ಲವನ್ನ ಹೇಳ್ಕೊಡ್ತಾ ಹೋಗಿ. ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಬೇಕೆಂಬುದನ್ನು ಹೇಳ್ಕೊಡಿ. ಅವುಗಳನ್ನೇ ತಿಂದು ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು ಎಂಬ ಪದ್ಧತಿಯನ್ನ ಹೇಳ್ಕೊಡ್ಬೇಡಿ. ಚಿಕ್ಕವರಿದ್ದಾಗಲೇ ನಮ್ಮ ಮಹಾಭಾರತ ರಾಮಾಯಣದಲ್ಲಿರುವಂತಹ ಘಟನೆಗಳು, ಅವರಲ್ಲಿರುವಂತಹ ಮೌಲ್ಯಗಳನ್ನ ಸರಿಯಾಗಿ ಹೇಳ್ಕೊಡಿ. ಪಾಂಡವರು ಯಾರು, ಪಾಂಡವರ ಜೀವನ ಹೇಗಿತ್ತು, ಕೌರವರು ಯಾರು, ಕೌರವರ ಜೀವನ ಹೇಗಿತ್ತು ಎಂಬುದನ್ನ ಸರಿಯಾಗಿ ಹೇಳ್ಕೊಡಿ. ಕೌರವರು ಅಧರ್ಮಿಗಳಾಗಿದ್ರು, ಇವ್ರ ಹತ್ತಿರ ದೊಡ್ಡ ಸೈನ್ಯ ಇತ್ತು, ದುಡ್ಡಿತ್ತು, ಅಧಿಕಾರವೂ ಸಹ ಇತ್ತು. ಆದ್ರೆ ಅವ್ರು ಯಾಕೆ ನಾಶ ಆದ್ರು? ಪಾಂಡವರು ಧರ್ಮಿಗಳಾಗಿದ್ರು, ಇವರು ಕಾಡಿನಲ್ಲಿ ಕಷ್ಟಪಟ್ರು, ಅಜ್ಞಾತವಾಸ ಅನುಭವಿಸಿದ್ರು. ಆದ್ರೆ ಕೊನೆಗೆ ಪಾಂಡವರೇ ಯಾಕೆ ಗೆದ್ರು? ಯಾಕಂದ್ರೆ ಪಾಂಡವರ ಜೊತೆ ಧರ್ಮ ಇತ್ತು. ಅದಕ್ಕಾಗಿ ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ರು ಅನ್ನೋದನ್ನ ಕಥೆಯ ರೂಪದಲ್ಲಿ ಅವರಿಗೆ ಎಳೆ ಎಳೆಯಾಗಿ ಬಿಡಿಸ್ತಾ ಹೇಳ್ತಾ ಹೋಗಿ. ನಮ್ಮ ಮಹಾಭಾರತ ರಾಮಾಯಣ ಬರೀ ಕಥೆಗಳಲ್ರಿ, ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಉನ್ನತ ಬಹುದೊಡ್ಡ ಮಟ್ಟದ ಗ್ರಂಥಗಳಾಗಿವೆ. ಇವತ್ತು ನಾವು ಬರೀ ಸ್ವಾರ್ಥಿಗಳಾಗಿದ್ದೇವೆ. ನನ್ನ ಮಗ, ನನ್ನ ಮಗಳು, ನನ್ನ ಮನೆ, ನನ್ನ ಕಾರು ಅಷ್ಟೇ ನಮ್ಮ ಪ್ರಪಂಚ. ಸಮಾಜ ನಮಗೇನ್ ಕೊಟ್ಟಿದೆ ಅಂತ ಪ್ರತಿಯೊಂದಕ್ಕೂ ಲೆಕ್ಕ ಕೇಳ್ತೀವಿ ಹೊರತು ಹುಟ್ಟಿ ಬೆಳೆದ ಈ ಸಮಾಜಕ್ಕೆ ನಾನೇನ್ ಕೊಟ್ಟೆ, ಇನ್ನೊಬ್ರಿಗೆ ಯಾವ ರೀತಿ ಸಹಾಯ ಮಾಡಿದೆ ಅಂತ ಯಾವತ್ತೂ ಕೂಡ ನಾವು ಯೋಚನೆ ಮಾಡಲ್ಲ ತಾನೆ. ನಮ್ಮ ಶ್ರೀರಾಮ ತನಗಾಗಿ ಬದುಕಿದಕ್ಕಿಂತ ಹೆಚ್ಚಾಗಿ ತಮ್ಮ ಇಡೀ ಜೀವನವನ್ನೇ ಲೋಕ ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟಿದ್ರು. ನಮ್ಮ ಶ್ರೀರಾಮನ ಜೀವನ ಮೌಲ್ಯಗಳು ನಮಗೆ ಕಲಿಸೋದು ಇದೇ ಪರೋಪಕಾರವನ್ನ. ಆದ್ದರಿಂದ ಪೋಷಕರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿ, ದೊಡ್ಡ ಸ್ಕೂಲ್ಗೆ ಸೇರಿಸಿ ಬೇಡ ಅಂತೇನಿಲ್ಲ.
ಆದರೆ ಅದ್ರ ಜೊತೆಗೆ ಜೀವನ ಅಂದರೆ ಬರೀ ಗೆಲುವಲ್ಲ ಅನ್ನೋದನ್ನು ಕಲಿಸಿ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂದರೆ ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಸೋಲೋ ಗೆಲವೋ ಆ ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಅದನ್ನು ದೇವರಿಗೆ ಬಿಡು ಅನ್ನೋ ಭಗವದ್ಗೀತೆಯ ಅದ್ಭುತ ಪಾಠವನ್ನು ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಅವ್ರಿಗೆ ಅರ್ಥ ಮಾಡಿಸಿ. ಮನೆಯಲ್ಲಿ ಪ್ರತಿದಿನ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಕಥೆಗಳನ್ನು ಹೇಳಿ. ನಮ್ಮ ಧರ್ಮದ ಬಗ್ಗೆ, ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಹೇಳ್ಕೊಡಿ. ಹಣಕ್ಕಿಂತ ಆಸ್ತಿಗಿಂತ ಸಂಬಂಧಗಳು ದೊಡ್ಡದು ಅಂತ ತಿಳಿಸಿ. ಅವರು ಜೀವನದಲ್ಲಿ ಸೋತಾಗ, ಮಾರ್ಕ್ಸ್ ಕಮ್ಮಿ ಬಂದಾಗ ಬೈಯೋದನ್ನ ಬಿಟ್ಟು ಅವ್ರ ಬೆನ್ನಿಗೆ ಕೈ ಇಟ್ಟು ಏನೂ ಆಗಿಲ್ಲ ಮಗನಿ, ನಾನು ಇದ್ದೀನಿ ನಿನ್ನ ಜೊತೆ, ಇನ್ನೊಮ್ಮೆ ಎದ್ದು ನಿಂತು ಟ್ರೈ ಮಾಡು ಅನ್ನೋ ಧೈರ್ಯ ತುಂಬಿ. ಇಷ್ಟನ್ನ ನೀವು ಮಾಡಿದ್ರೆ ಸಾಕು, ನಿಮ್ಮ ಮಗ ಅಥವಾ ಮಗಳು ಎಂಥದ್ದೇ ಬಿರುಗಾಳಿ ಬಂದರೂ ಕೂಡ ಜಗ್ಗದ ಆಲದ ಮರವಾಗಿ ಬೆಳೀತಾರೆ. ಕೇವಲ ತಮಗಾಗಿ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ನೆರಳು ಕೊಡುವ ಹೆಮ್ಮರವಾಗ್ತಾರೆ. ಬದಲಾವಣೆ ಇವತ್ತೇ ಆಗಲಿ, ಅದು ನಿಮ್ಮಿಂದಲೇ ಈಗಲೇ ಆಗಲಿ. ವೀಕ್ಷಕರೇ, ಇಷ್ಟು ಹೊತ್ತು ನಾನು ಆಡಿದ ಮಾತುಗಳು ಸ್ವಲ್ಪ ಕೈ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವು ಮಾಡಿರಬಹುದು. ಆದರೆ ಕ್ಷಮಿಸಿ, ಇದು ನಾವೆಲ್ಲರೂ ನುಂಗಲೇಬೇಕಾದ, ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಈ ವಿಡಿಯೋನ ಇಲ್ಲಿಗೆ ನೋಡಿ ಸುಮ್ಮನಾಗಬೇಡಿ. ಒಬ್ಬ ಜವಾಬ್ದಾರಿಯುತ ತಂದೆ ತಾಯಿಯಾಗಿ ನನಗೊಂದು ಮಾತು ಕೊಡಿ. ಇವತ್ತಿನಿಂದಲೇ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಮಾಡುವ ಆ ಒಂದು ದೊಡ್ಡ ಬದಲಾವಣೆ ಏನು? ನೀವು ನಿಮ್ಮ ಮಗುವಿಗೆ ಕಲಿಸುವ ಇಷ್ಟಪಡುವ ಮೊದಲ ಸಂಸ್ಕಾರ ಯಾವುದು? ದಯವಿಟ್ಟು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಕಮೆಂಟು ನಾಳೆ ಇನ್ನೊಬ್ಬ ಪೋಷಕರಿಗೆ ಸ್ಫೂರ್ತಿ ಆಗಬಹುದು. ನನ್ನ ಈ ಪ್ರಾಮಾಣಿಕ ಕಳಕಳಿ ನಿಮ್ಮ ಮನಸ್ಸಿಗೆ ನಾಟಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಪ್ರತಿಯೊಂದು ಮನೆಗೂ ತಲುಪಲೇಬೇಕಾದ ಮಹಾ ಸಂದೇಶ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಈಗಲೇ ಶೇರ್ ಮಾಡಿ. ನಮ್ಮ ಸನಾತನ ಧರ್ಮದ ಇಂತಹ ಅದ್ಭುತ ಮೌಲ್ಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಸನಾತನ ಧರ್ಮ.